ಪ್ರೀತಿಯುಳ್ಳ ದೇವಜನರೇ, ನಾವು ದೇವರು ಅಪೇಕ್ಷಿಸುವಂಥ ಜೀವಿತ ಹೆಂಗಿರಬೇಕೆಂಬುದಾಗಿ ನೋಡ್ಕೊಳ್ತಾ ಇದ್ದೇವೆ. ದೇವರು ಒಬ್ಬ ಆತ್ಮಿಕ ವ್ಯಕ್ತಿ, ಆತನು ಪರಿಶುದ್ಧನಾಗಿರಬೇಕೆನ್ನುವುದೇ ಆತನ ಮುಖ್ಯವಾದ ಉದ್ದೇಶ. ಆದರೆ ಸೈತಾನನು ಅನೇಕ ವಿಷಯಗಳಲ್ಲಿ ದೇವ ಜನರನ್ನ ಆ ಒಂದು ತಪ್ಪಾದ ಸಂಗತಿಗಳಿಗೆ ನಡೆಸುವುದಕ್ಕೆ ಯಾವಾಗಲೂ ತಂತ್ರಗಳನ್ನು ಹಾಕುವವನಾಗಿದ್ದಾನೆ. ಈ ತಂತ್ರಗಳನ್ನು ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಾವು ನೇರವಾಗಿ ಸೈತಾನನಿಗೆ ಒಳಗಾಗ್ತೇವೆ ಮತ್ತು ನಷ್ಟಕ್ಕೆ ಗುರಿಯಾಗಿರ್ತೇವೆ. ಒಂದು ವೇಳೆ ನಾವು ಈ ವಿಷಯಗಳನ್ನು ಒಂದು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ. ನಿಮ್ಮ ಕಡೆ ಒಂದು ವೇಳೆ ಆಲಸ್ಯತನ ಹೆಚ್ಚಾಗಿದ್ರೆ, ನಿದ್ರೆ ಹೆಚ್ಚು ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಬೇಜಾರು, ಸುಸ್ತು, ಗಡಿಬಿಡಿಯ ಜೀವಿತ, ದೇವರಿಗೆ ಅವಕಾಶವಿಲ್ಲದಂಥ ಒಂದು ಸಮಯಗಳು, ದೇವರ ವಾಕ್ಯಕ್ಕಾಗಿ ಲಕ್ಷ್ಯ ಇಲ್ಲದಂಥ ಒಂದು ಜೀವಿತ, ಕೇವಲ ಹಣ ಸಂಪಾದನೆ ಮತ್ತು ಹೆಚ್ಚು ಖರ್ಚು ಮಾಡುವುದಕ್ಕೆ ಮನಸ್ಸು, ಸೌಂದರ್ಯದ ಕಡೆಗೆ ಹೆಚ್ಚು ಮನಸ್ಸು, ಸೌಂದರ್ಯವರ್ಧಕಗಳನ್ನು ಉಪಯೋಗಿಸುವುದಕ್ಕೆ, ಉಡುಗೆ ತೊಡುಗೆಗಳ ವಿಷಯದಲ್ಲಿ ಬಹಳಷ್ಟು ತಪ್ಪಾದಂಥ ಮಾತುಗಳನ್ನು ಮಾತನಾಡುವಂಥದ್ದು, ಬಹಳಷ್ಟು ತಪ್ಪಾದಂಥ ಆಲೋಚನೆಗಳಿಂದ ತುಂಬಲ್ಪಟ್ಟಿರುವಂಥದ್ದು, ಬೇರೆಯವರ ವಿಷಯದಲ್ಲಿ ಬಹಳಷ್ಟು ತಪ್ಪಾದ ಮನಸ್ಸನ್ನು ಇಟ್ಟುಕೊಂಡಿರುವಂಥದ್ದು, ತಪ್ಪು ಮಾತುಗಳನ್ನು ಮಾತನಾಡುವಂಥದ್ದು, ಇವೆಲ್ಲವುಗಳು ಸೈತಾನನ ಮುಖ್ಯವಾದ ತಂತ್ರಗಳಾಗಿವೆ ಪ್ರೇರ. ಒಂದು ವೇಳೆ ಇವುಗಳಿಗೆ ನೀವು ಒಳಗಾದರೆ ಸೈತಾನನು ನಿಮ್ಮನ್ನು ಈಸಿಯಾಗಿ ತನ್ನ ಒಂದು ಜಾಲದಲ್ಲಿ ನಿಮ್ಮನ್ನು ಒಳಪಡಿಸಿ ನಷ್ಟಕ್ಕೆ ಗುರಿ ಮಾಡ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಅದಕ್ಕಾಗಿ ಸೈತಾನನ ತಂತ್ರಗಳನ್ನು ತಿಳಿದವರಾಗಿರಬೇಕು, ಸೈತಾನನ ಎದುರಿಸುವವರಾಗಿರಬೇಕು, ಸೈತಾನನ ಪ್ರತಿಯೊಂದೊಂದು ಆಲೋಚನೆಗಳನ್ನು ತುಳಿದು ನಿಲ್ಲುವಂಥ ಮಕ್ಕಳು ನಾವಾಗಿರ್ಬೇಕು. ಯೇಸು ನೋಡ್ರಿ, ಯೇಸು ಯಾವಾಗಲೂ ಸೈತಾನನು ಶೋಧಿಸುವುದಕ್ಕೆ ಬರುವಾಗ ಆತನ ತಂತ್ರಗಳನ್ನು ತಿಳಿದವರಾಗಿರ್ತಿದ್ರು. ವಾಕ್ಯದ ಮೂಲಕವಾಗಿ ಆತನನ್ನು ಎದುರಿಸಿ ಆತನನ್ನು ಪೂರ್ಣವಾಗಿ ನಷ್ಟಕ್ಕೆ ಗುರಿ ಮಾಡುವಂಥವರಾಗಿರ್ತಿದ್ರು ಎಂಬುದಾಗಿ ನಾವು ನೋಡ್ಕೋತೇವೆ. ಅದಕ್ಕಾಗಿ ದೇವರ ಮಕ್ಕಳು ಸಹ ಅದೇ ರೀತಿಯಲ್ಲಿ ಇರಬೇಕು. ಯಾವಾಗಲೂ ಸೈತಾನನ ಪ್ರತಿ ತಂತ್ರಗಳನ್ನು, ಮುಖ್ಯವಾಗಿ ಸೈತಾನನ ಮುಖ್ಯವಾದ ತಂತ್ರ ಏನಂದ್ರೆ, ನಾವು ಪಾಪ ಮಾಡುವಂತೆ ಪ್ರೇರೇಪಿಸುವುದಕ್ಕೆ ಮನಸ್ಸು ಮಾಡ್ತಾ ಇರ್ತಾನೆ. ಒಂದು ಸಣ್ಣ ಪಾಪ ನಮ್ಮನ್ನ ದೇವರಿಂದ ದೂರ ಮಾಡ್ತದೆ, ಸೈತಾನಿಗೆ ಗುರುತಿದೆ ಪ್ರೇರ. ಅದಕ್ಕಾಗಿ ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ದೇವಜನರು, ನಾವು ಯೇಸುವಿನಂತೆ ಪರಿಶುದ್ಧರಾಗಿ ನಡೆಯುವಂಥ ದೇವಜನರು ಎಂಬುದನ್ನು ಅರ್ಥ ಮಾಡಿಕೊಂಡವರಾಗಿ ಪವಿತ್ರಾತ್ಮನಿಗೆ ಒಳಗಾಗಿ ನಾವು ದೇವರ ಮಹಿಮೆಯ ಮಕ್ಕಳಾಗಿ ಈ ಭೂಮಿಯ ಮೇಲೆ ಜೀವಿಸುವುದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಯಾರಾದರೂ ಅಶುದ್ಧತೆಯಲ್ಲಿ ನಡೆದರೆ ಅವರು ದೇವರಿಗೆ ಸಂಬಂಧಪಟ್ಟವರಾಗಿರುವುದಕ್ಕೆ ಆಗುವುದೇ ಇಲ್ಲ. ನಾವು 2 ಕೊರಿಂಥ 6ನೇ ಅಧ್ಯಾಯದ 17ನೇ ವಚನದಲ್ಲಿ ನೋಡುವಾಗ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನ ಮುಟ್ಟದಿರ್ರಿ ಎಂದು ಕರ್ತನು ಹೇಳ್ತಾರೆ. ಯಾವುದೇ ಅಶುದ್ಧವಾದ ಸಂಗತಿಗಳಿಗೆ ಒಳಗಾಗದಂತೆ ನಮ್ಮನ್ನು ಕಾಪಾಡಿಕೊಂಡು ದೇವರಿಗಾಗಿ ಜೀವಿಸುವಂತ ಒಂದು ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.